ಐ ವಾಂಟ್ ಟು ಶೋ ಯು ಸಮಥಿಂಗ್ ಆಯಿತಾ, ವೇಟ್. ಇಲ್ಲಿ ನೋಡಿ ಏನಿದು, ಇದು ನಾನು ಫಸ್ಟ್ ಟೈಮ್ ತಿಂದಿದ್ದು ಆಯಿತಾ. ನಂಗೆ ತುಂಬ ಇಷ್ಟ ಆಯಿತು ಇದೂ. ಇದು ಮ್ಯಾಂಗ್ಳೂರಿಂದ. ಆ್ಯಕ್ಚುಲಿ ನನ್ನ ಕಲೀಗ್ ಇದನ್ನ ತುಕ್ಕಡಿ ಅಂತ ಏನೋ ಹೇಳ್ತಾರಂತೆ, ತುಕ್ಕಡಿ ಅಂತ. ನೀವು ಮ್ಯಾಂಗ್ಳೂರವ್ರಿಗೆ ಆಗಿದ್ದರೆ ಮೋಸ್ಟ್ಲಿ ಗೊತ್ತಿರುತ್ತೆ, ಬಟ್ ನನಗಂತೂ ಗೊತ್ತಿರಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ತಿಂದಾಗ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬೇಸಿಕಲಿ ಇದು ಸಾಲ್ಟೆಡ್, ಇದು ಬಂದುಬಿಟ್ಟು ಒಂದು ಸಾಲ್ಟೆಡ್. ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಇಲ್ಲಿದೆ ಆಯಿತಾ. ಇಟ್ಸ್ ಮಟನ್ದು ಆಯಿತಾ. ಲೈಕ್ ಐ ಡೋಂಟ್ ನೋ, ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಇದ್ರ ಟೇಸ್ಟ್ ಅಷ್ಟು ಚೆನ್ನಾಗಿತ್ತು. ನನಗಂತೂ ಈ ಒಂದು ತಿಂದರೆ ಲೈಕ್ ಆ ಟೇಸ್ಟ್ ಬಡ್ಸ್ ಹಾಗೆ ಇರುತ್ತೆ ಅಲ್ಲ, ಲೈಕ್ ಸೋ ಗುಡ್. ಇಟ್ ವಾಸ್ ಸೋ ಗುಡ್. ನಾನು ಒಂದು ಸಾಲ್ಟೆಡ್ ಮತ್ತು ಒಂದು ಮಟನ್, ಆಮೇಲೆ ಆ್ಯಕ್ಚುಲಿ ಇನ್ನೊಂದು ಮಟನ್, 2 ಮಟನ್ದು ತೆಗೆಸ್ಕೊಂಡೆ. ತುಂಬ ಚೆನ್ನಾಗಿತ್ತಲ್ಲ, ಸೊ ನಾನು 2 ತೆಗೆಸ್ಕೊಂಡೆ. ದ ಮೋಸ್ಟ್ ಫೇವ್ರೆಟ್ ವಾಟ್ ಇಸ್ ಘೀ ಕೇಕ್. ಓ ಮೈ ಗಾಡ್, ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದೇ ತರಿಸ್ಕೊಂಡು ಆಮೇಲೆ ಜಾಸ್ತಿ ದಿನ ಇಟ್ಟರೆಲ್ಲ ಚೆನ್ನಾಗಿರಲ್ಲ ಅಲ್ಲ, ಸೊ ಅದಕ್ಕೆ. ಸೊ ಯಾ, ಇಷ್ಟು ನಾನು ತೆಗೆಸ್ಕೊಂಡಿದ್ದು. ಬಟ್ ಐ ಆಮ್ ಸೋ ಹ್ಯಾಪಿ ಇಷ್ಟೊಂದೆಲ್ಲ. ಸ್ಪೆಷಲಿ ದಿಸ್ ಒನ್ ಇಸ್ ರಿಯಲಿ ಗುಡ್. ಆಮೇಲೆ ಮಟನ್ ತುಕ್ಕಡಿ ಆ್ಯಂಡ್ ಎಕ್ಸೆಪ್ಷನಲ್ ಆಯಿತಾ, ಎಕ್ಸೆಪ್ಷನಲ್. ಸಾಲ್ಟೆಡ್ ನಾನು ಟೇಸ್ಟ್ ಮಾಡಿಲ್ಲ, ಮಾಡಬೇಕು. ಬಟ್ ಇದನ್ನು ಟೇಸ್ಟ್ ಮಾಡಿದ್ದೆ ಆ್ಯಂಡ್ ಐ ಲವ್ ದ ಫ್ಲೇವರ್. ಇದನ್ನು ನನ್ನ ಮಮ್ಮಿ ಕೊಡ್ತೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಇಫ್ ಶಿ ಲೈಕ್ಸ್ ಇಟ್ ಅಂತ, ಏನಂತ ಹೇಳಲ್ಲ. ಸೊ ಹಾಗೆ ಕೊಡ್ತೀನಿ, ನೋಡೋಣ ಬನ್ನಿ. ತಿನ್ನು ನೋಡಿದ್ದು ಹೆಂಗೈತೆ ಅಂತ. ಹೆಂಗಿದೆ, ಚೆನ್ನಾಯ್ತಾ? ಇದು ಯಾವ್ದ್ರದ್ದಂತ ಗೊತ್ತಾ? ಗೊತ್ತಿಲ್ಲ. ಹಂಗೆ ಗೆಸ್ ಮಾಡಿ ನೋಡೋಣ. ಚಪಾತಿ ಅಲ್ಲ, ಸುಮ್ಮನೆ ನಿನ್ಗೆ ಏನು ಟೇಸ್ಟ್ ಬರ್ತೈತೆ ಅದು ನೋಡ್ಬಿಟ್ಟು ಹೇಳು, ಏನತ್ರದ್ದು ಇರ್ಬೋದು ಅಂತ. ಗೊತ್ತಾಗ್ತಿಲ್ಲ. ಏನು ಗೊತ್ತಾಗ್ತಾ ಇಲ್ವಾ? ಬರೀ ಚಪಾತಿ ಅನ್ನಿಸ್ತೈತಾ ನಿನಗೆ? ಆಲೂಗೆಡ್ಡೆ. ಓ, ಆಲೂಗೆಡ್ಡೆ ನೋಡಿದ್ರಲ್ಲ, ಅದು ಆಲೂಗೆಡ್ಡೆ ಅಂತೆ. ಎನಿವೇಸ್, ನನ್ನ ಮಮ್ಮಿಗೆ ನಿಜ ಹೇಳ್ತೀನಿ. ನೋಡಿ ಮಮ್ಮಿ, ಇಲ್ಲಿ ಈ ಕಡೆ ನೋಡಿ, ಅದು ಮಟನ್. ಮಟನ್ ನಿಜ, ಅದು ಮಟನಿಂದ ಮಾಡಿರೋದು. ನಾರ್ಮಲ್ ಮಟನ್. ಏನು ಮಟನ್ ಮಮ್ಮಿ? ಮಟನ್ ಅಂದರೆ ಮಟನ್, ಇನ್ಯಾವುದು ಅದೋ ಇದು ಮಟನ್ ಅಲ್ಲ, ಮಟನ್ದು. ಚೆನ್ನಾಯ್ತಲ್ವ? ಆದರೆ ಸೂಪರ್ ಆಯಿತಾ? ಸೂಪರು. ಗುಡ್ ಮಾರ್ನಿಂಗ್. ಇವತ್ತು ಟ್ಯೂಸ್ಡೇ ಆ್ಯಂಡ್ ಇವಾಗ್ತಾನೆ ಎದ್ದಿದ್ದೀನಿ. ಗೊತ್ತಾಗ್ತಿರ್ಬೋದು ನನ್ನ ವಾಯ್ಸಿಂದ. ಸೊ ನೋಡೋಣ ಹೇಗೋಗುತ್ತೆ ದಿನ ಅಂತ. ತುಂಬ ಚಳಿ ಇದೆ, ಲೈಕ್ ತುಂಬ ಅಂದರೆ ತುಂಬ ಚಳಿ ಇದೆ. ಐ ಡೋಂಟ್ ನೋ, ವೆದರ್ ಅಂತೂ ತುಂಬ ಚೇಂಜ್ ಆಗ್ತಾ ಇದೆ. ಬಟ್ ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಇವಾಗಲೇ ಮುಖ ಎಲ್ಲ ತೊಳ್ಕೊಂಡು ಬಂದೆ. ಆ್ಯಂಡ್ ಮಾಯ್ಶ್ಚರೈಸರ್ ಹಚ್ಚಿಲ್ಲ, ಮಾಯ್ಶ್ಚರೈಸರ್ ಹಚ್ಚಬೇಕು. ಬಿಕಾಸ್ ಚಳಿ ಅಲ್ಲ, ಸೊ ಮೋರ್ ದೆನ್ ಸನ್ಸ್ಕ್ರೀನ್ ನಾನು ಮಾಯ್ಶ್ಚರೈಸರ್ ಪ್ರಿಫರ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡೋಣ, ಲೆಟ್ಸ್ ಸಿ. ನಾನು ಆಲ್ಮೋಸ್ಟ್ ಲಾಗಿನ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಸ್ವಲ್ಪ ಟೈಮ್ ಸಿಗುತ್ತೆ. ಫಸ್ಟ್ ಇಮೇಲ್ಸ್ ಎಲ್ಲ ಚೆಕ್ ಮಾಡಿ, ಏನೂ ಇಲ್ಲ ಅಂದರೆ ಮತ್ತು ಎದ್ದು ಕೂಡ ಲೇಟ್ ಅಲ್ವಾ, ಸೊ ಫ್ರೆಶ್ ಅಪ್ ಎಲ್ಲ ಆಗೋ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಇವಾಗ ಚೆಕ್ ಮಾಡಬೇಕು ಏನೇನಿದೆ ಅಂತ. ಟೈಮ್ ಫಾರ್ ಸಮ್ ಡ್ರೈ ಫ್ರೂಟ್ಸ್. ಇದು ಪೀಲ್ ಮಾಡಿರೋದು. ಸೊ ಐಡಿಯಲಿ ಬಾದಾಮಿನ ಈ ಥರ ಪೀಲ್ ಮಾಡಿನೇ ತಿನ್ನಬೇಕಂತ ಹೇಳ್ತಾರೆ. ಸಮ್ 4 to 5 ತಿಂತೀನಿ ಬಾದಾಮಿ. ಆಮೇಲೆ 4 to 5 ದ್ರಾಕ್ಷಿ. ಎನಿ ಡ್ರೈ ಫ್ರೂಟ್ಸ್ ಆಯಿತಾ. ನಾನು ಪರ್ಟಿಕ್ಯುಲರ್ ಆಗಿ ಇದನ್ನೇ ತಿಂತೀನಿ ಡೈಲಿ ಅಂತಲ್ಲ, ಬಟ್ ಎನಿ ಡ್ರೈ ಫ್ರೂಟ್ಸ್ ಸೋಕ್ಡ್ ಅಷ್ಟೇ. ಸೋಕ್ಡ್ ಆ್ಯಂಡ್ ಪೀಲ್ಡ್ ಬಾದಾಮಿ.
ಸರಿ. ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಚಟ್ನಿ. ಇಟ್ಸ್ ಟೇಸ್ಟ್. ಚೆನ್ನಾಗಿದೆ. ಯೂಶ್ವಲಿ ನಾನು ಟೀ ಕುಡಿಯಲ್ಲ, ಆಲ್ಮೋಸ್ಟ್ ಟೀ ಕಾಫಿನೂ ಕುಡಿಯಲ್ಲ. ಬಟ್ ನನ್ನ ಮಮ್ಮಿ ಫೋರ್ಸ್ ಮಾಡಿ ಕೊಟ್ಟಾಗ ನಾನು ಬೇಡ ಅನ್ನೋಕ್ಕಾಗಲ್ಲ. ಬಿಕಾಸ್ ಓಕೆ, ಒಂದು ಮೈಂಡ್ಸೆಟ್ ಇರುತ್ತೆ ಕುಡಿಬಾರ್ದು ಅಂತ. ಬಟ್ ಫೋರ್ಸ್ ಮಾಡಿ ತಗೋ ಕುಡಿ ಅಂತ ಹೇಳಿದಾಗ ನನ್ನ ಮೈಂಡ್ ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಐ ವಿಲ್ ಎಂಡ್ ಅಪ್ ಡ್ರಿಂಕಿಂಗ್. ಬಟ್ ಐ ಶುಡ್ ಲಿಮಿಟ್, ಕುಡಿಬಾರ್ದು ಜಾಸ್ತಿ ನಾನು ಅಂದ್ಕೊಂಡಿದ್ದೀನಿ. ಸೊ I'll try to limit myself a lot. ಓಕೆ ಗೈಸ್, ಸೊ ಇವಾಗ ಮಧ್ಯಾಹ್ನ ಸ್ವಲ್ಪ ವರ್ಕಿಂದ ಫ್ರೀ ಅಂತ ಹೇಳಲ್ಲ, ಬಟ್ ನಾನೇ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಬಿಕಾಸ್ ತುಂಬ ಚಳಿ ಅಲ್ಲ. ಸೊ ಐ ವಾಂಟೆಡ್ ಟು ಈಟ್ ಸಮಥಿಂಗ್, ಏನಾದರೂ ಸ್ವಲ್ಪ ಸ್ನ್ಯಾಕ್ ತಿನ್ನಬೇಕು ಅನ್ನಿಸ್ತು. ಸೊ ಅದಕ್ಕೆ ಚುಕ್ಕಡಿ ಸೊ ನಾನು ಜಾಸ್ತಿ ಏನು ತಿನ್ನೋಕೆ ಹೋಗಲ್ಲ, ಬಟ್ 1 ಪೀಸ್ ಅಷ್ಟೇ ತಿನ್ನೋದು. ಬಿಕಾಸ್ ಒಬ್ವಿಯಸ್ಲಿ ಆಯಿಲಿ ಇದೆ. ಸೊ ಅದನ್ನೇ ಊಟ ಥರ ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ಸ್ನ್ಯಾಕ್ಸ್ ಅಂದರೆ ಸ್ನ್ಯಾಕ್ಸ್ ಥರ ತಿನ್ನಬೇಕು, ಆಯಿತಾ. ಊಟ ಥರ ತಿನ್ನೋಕ್ಕಾಗಲ್ಲ. ಸೊ ಊಟಕ್ಕೂ ಮತ್ತು ಸ್ನ್ಯಾಕ್ಸ್ಗೂ ಅರ್ಥನೇ ಇರಲ್ಲ ಆಮೇಲೆ. ಸೊ ಸ್ನ್ಯಾಕ್ಸ್ ಆ್ಯಂಡ್ ಓಕೆ, ಸೊ ನಾನು ಅದರಲ್ಲೂ ಲಿಮಿಟಾಗೇ ತಿನ್ನೋದು. ಲೈಕ್ ಸೊ ಇದೊಂದೇ ನಾನು ತಿನ್ನೋದು, ಇನ್ನು ಸಾಕು. ಮತ್ತು ಐ ಥಿಂಕ್ ಮೇ ಬಿ ಸಂಜೆ ಒಂದು ತಿಂತೀನೇನೋ ಅಷ್ಟೇ, ಕ್ರೇವಿಂಗ್ ಸ್ಯಾಟಿಸ್ಫೈ ಮಾಡೋಕ್ಕೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಬಿಕಾಸ್ ನನಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಎಷ್ಟು ಸರ್ತಿ ಹೇಳಿದ್ದೀನೋ ಗೊತ್ತಿಲ್ಲ, ಬಟ್ ಈ ವಿಡಿಯೋದಲ್ಲಿ ಅಟ್ಲೀಸ್ಟ್ ನಾನು ಬ್ಲಾಗ್ ಮಾಡಬೇಕಾದ್ರೆಲ್ಲನೂ ಹೇಳ್ತಾ ಇರ್ತೀನಿ ನನಗೆ ಎಷ್ಟು ಇಷ್ಟ ಆಯಿತು ಅಂತ. ನಾನು ಏನೂ ಪ್ರಮೋಟ್ ಮಾಡ್ತಾಯಿಲ್ಲ, ಬಟ್ ನನ್ನ ಫೇವ್ರೇಟ್ ಇದು, ಆಯಿತಾ. ನನ್ನ ಫೇವ್ರೇಟ್ ಆ ಫ್ಲೇವರ್ ಹಂಗೆ ಬಾಯಲ್ಲೆಲ್ಲ ಇರುತ್ತೆ. ನೀವು ತಿಂದು ಸ್ವಲ್ಪ ಹೊತ್ತು ಲೈಕ್ ಓಕೆ ಒಂದು ಹಾಫ್ ಆನ್ ಅವರ್ ಆದ್ರೂ ನೀವು ಇನ್ನೂ ಫೀಲ್ ಮಾಡ್ಬೋದು ಈ ಫ್ಲೇವರ್ನ ನಿಮ್ಮ ಬಾಯಲ್ಲಿ, ಆ ಥರ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ನೋಡೋಣ, ನಾನು ರೆಸಿಪಿನ ನೋಡಿಬಿಟ್ಟು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ರೆಸಿಪಿ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ನನಗೆ, ಬಟ್ ನಂಗೆ ತುಂಬ ಇಷ್ಟ ಆಯಿತು. ನಾನೇ ರೆಸಿಪಿ ಕ್ರಿಯೇಟ್ ಮಾಡೋಷ್ಟು ಚೆಫ್ ಎಲ್ಲ ಅಲ್ಲ. ನೋಡೋಣ, ಅಕಸ್ಮಾತ್ ಏನಾದರೂ ಸಿಕ್ಕಿದರೆ ಟ್ರೈ ಮಾಡ್ತೀನಿ. ಬಟ್ ಅದರ್ವೈಸ್ ಬೈ ಮಾಡಿ ತಿನ್ನೋಣ, ಪರವಾಗಿಲ್ಲ, ಕೊಂಡ್ಕೊಂಡೇ ತಿನ್ನೋಣ. ಗೊತ್ತಿಲ್ಲ ನಿಯರೆಸ್ಟ್ ಸ್ಟೋರಲ್ಲಿ ಎಲ್ಲಾದರೂ ಸಿಗುತ್ತಾ ಆ ಥರ ಎಲ್ಲ ನೋಡಬೇಕು, ಅಥವಾ ಆನ್ಲೈನಲ್ಲಿ ಸಿಗುತ್ತಾ ಅಂತ ಅದು ಗೊತ್ತಿಲ್ಲ, ನನಗೆ ಚೆಕ್ ಮಾಡಿಲ್ಲ. ಮೇ ಬಿ ಇದು ಖಾಲಿ ಆದಮೇಲೆ ನಂಗೆ ತಿನ್ನಬೇಕು ಅನ್ನಿಸ್ದಾಗ ನೋಡೋಣ, ಅವಾಗ ಹುಡುಕಿದ್ರೆ ಆಯಿತು. ಐ ಆಫ್ ನಾವು ಐಮ್ ಡನ್, ಮುಗೀತು. ಸೊ ಇವಾಗ ಊಟ ಮಾಡೋದು ಇನ್ನೂ ಟೈಮ್ ಇದೆ, ಅಲ್ಲಿವರೆಗೂ ಇನ್ನೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಊಟ ಮಾಡಬೇಕು. ಇನ್ನು ಮಧ್ಯಾಹ್ನದ ಊಟ ರೆಡಿ ಆಗಿತ್ತು. ಮೂಲಂಗಿ ಮತ್ತು ಬೇಳೆ ಸಾಂಬಾರು ಮಾಡಿದರು, ಅಂದರೆ ಮೂಲಂಗಿ ಬೇಳೆ ಸಾಂಬಾರು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟಿನೇ ತಿಂತಾರೆ ಸಾಂಬಾರನ್ನ. ಇನ್ನು ಮಧ್ಯಾಹ್ನದ ಹೊತ್ತು ನಮ್ಮ ಮನೇಲಿ ಯಾವಾಗಲೂ ಅನ್ನ ಸಾಂಬಾರನ್ನೇ ಯೂಶ್ವಲಿ ತಿನ್ನೋದು, ಎಲ್ಲರೂ ಅದನ್ನೇ ಪ್ರಿಫರ್ ಮಾಡೋದು. ಏಕೆಂದರೆ ಮಧ್ಯಾಹ್ನದ ಸ್ವಲ್ಪ ಫಿಲ್ಲಿಂಗ್ ಆಗಿರುತ್ತೆ, ಸ್ಯಾಟಿಸ್ಫೈ ಆಗುತ್ತೆ ಅಂತ. ಬೇಸಿಕ್ಲಿ ನನಗಂತೂ ಅನ್ನ ತಿನ್ನೋನೇ ಸ್ಯಾಟಿಸ್ಫೈ ಆಗೋದು ಊಟ. ಸೊ ಯಾವಾಗಲೂ ನಾನಂತೂ ಮಧ್ಯಾಹ್ನದ ಹೊತ್ತು ಅನ್ನನೇ ಪ್ರಿಫರ್ ಮಾಡ್ತೀನಿ ಮ್ಯಾಕ್ಸಿಮಮ್. ಸೊ ಎಲ್ಲ ತಿಂದಾಯಿತು. ಇನ್ನು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಸ್ ಇನ್ ಮಂಗಳವಾರ ಮಧ್ಯಾಹ್ನಕ್ಕೆ ಆಲ್ಮೋಸ್ಟ್ ಎಂಡ್ ಮಾಡ್ತೀನಿ. ಆಮೇಲೆ ತುಂಬ ಕೆಲಸ ಆಯಿತು, ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹವೆವರ್ ನಾನು ಇದರಲ್ಲಿ ರೆಸಿಪಿ ಹಾಕಿದ್ದೀನಿ ಆ ವಿಡಿಯೋ ಎಂಡಿಗೆ, ಕಾಲ್ ಸೂಪ್ ರೆಸಿಪಿ. ತುಂಬ ಚೆನ್ನಾಗಿ ಬಂದಿದೆ ಆ ರೆಸಿಪಿ ಅಂತೂ, ನೀವು ಟ್ರೈ ಮಾಡಲೇಬೇಕು. ನೀವು ಇಷ್ಟಪಡ್ತೀರಾ, ಸೊ ನೀವು ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗೆ ಬರುತ್ತೆ ಅಂತ.
ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಸೊ ಆದಷ್ಟು ನಾನು ಡೈಲಿ ವ್ಲಾಗ್ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅಪ್ಲೋಡ್ ಸ್ವಲ್ಪ ಲೇಟ್ ಆಗ್ತದೆ, ಅಂದರೆ ಎಡಿಟ್ ಎಲ್ಲ ಮಾಡಬೇಕಲ್ವ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಹಾಕ್ತಾಯಿದ್ದೀನಿ. ಎನಿವೇಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಾನು ಇದರಲ್ಲಿ ಕಾಲ್ ಸೂಪ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಾಲ್ ಸೂಪ್ ರೆಸಿಪಿಗೆ ಸಿಂಪಲ್ ಮಸಾಲ, ಬೀಜ ಅಥವಾ ಕೊತ್ತಂಬರಿ ಬೀಜ ಅಂತ ಏನಾದರೂ ಹೇಳ್ತಾರೆ ಅದು, ಸಾಂಬಾರು ಬೀಜ, ಆಮೇಲೆ ಒಣಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಇದು 4 ತಾನೆ. ಇದು 4ನೂ ಚೆನ್ನಾಗಿ ಪೇಸ್ಟ್ ಮಾಡಬೇಕು, ಅಂದರೆ ಗ್ರೈಂಡ್ ಮಾಡಬೇಕಾಯ್ತಾ, ಪೌಡರ್ ಮಾಡಬೇಕು. ಇದು ಸೂಪ್ಗೆ ಆ್ಯಕ್ಚುಲಿ, ಸೊ ಕಾಲ್ ಸೂಪ್ ಮಾಡೋಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕುಟ್ಟಿರೋ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ 3 ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ, ಅದಕ್ಕೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿ, ಟೊಮೆಟೊನೂ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ, ಅದಾದಮೇಲೆ ಆಡಿಂದು ಕಾಲು ಸೂಪ್ ಮಾಡ್ತಾಯಿದ್ದೆ, ಆಡಿನ ಕಾಲು ಸೂಪ್ ಮಾಡ್ತಾಯಿರೋದು ನಾವು. ಸೊ ಇದು ಆಡಿಂದು ಕಾಲು ಇರುತ್ತಲ್ಲ, ಅದನ್ನು ಹಾಕಿಬಿಟ್ಟು ಒಗ್ಗರಣೆಲಿ ಚೆನ್ನಾಗಿ ಬಾಡಿಸಿ, ಅದು ಸ್ವಲ್ಪ ಒಗ್ಗರಣೆಲಿ ಮಸಾಲ ಹಿಡ್ಕೋಬೇಕು ಆ ಕಾಲಿಗೆ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಬಾಡಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ, 1 ಗ್ಲಾಸ್ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೇಸ್ಟಿಗೆ ಚೆನ್ನಾಗಿರುತ್ತೆ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು, ಆಮೇಲೆ ನಾವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ ಆ ಮಸಾಲನ 1 ರಿಂದ 1.5 ಸ್ಪೂನ್ ಹಾಕಿಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಇದೆಲ್ಲನೂ ಹಾಕಿಬಿಟ್ಟು ಒಂದು 4 ರಿಂದ 5 ವಿಷಲ್ ಹಾಕ್ಸಿದ್ರೆ ಸಿಂಪಲ್ ಕಾಲ್ ಸೂಪ್ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು, ಹಾಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಿಮಗೂ ತುಂಬ ಇಷ್ಟ ಆಗುತ್ತೆ. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ರೆಸಿಪಿ ಅಂತ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.